ಬನ್ನಿ ಸ್ನೇಹಿತರೆ, ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮ, ರೈತ ನಾಯಕನ ಅಭಿಮಾನೋತ್ಸವ ಕಾರ್ಯಕ್ರಮ, ಕರ್ನಾಟಕದ ರಾಜ ಹುಲಿಯ ಕಾರ್ಯಕ್ರಮ. ಸ್ನೇಹಿತರೆ, ನೀವು ಕಂಡು ಕಾಣರಿಯದ ರೀತಿ ಜನ ಸೇರಿದರು. ಲಕ್ಷಾಂತರ ಜನ ಸಾಗರ ಉಪಾಧಿಯಲ್ಲಿ ಹರಿದು ಬಂದಿದ್ದರು. ವೇದಿಕೆಯ ಮುಂಭಾಗದ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಈ ಒಂದು ಕಟೌಟು ನಮ್ಮ ಕರ್ನಾಟಕದ ರೈತ ನಾಯಕ, ಬಡವರ ಬಂಧು ಅಂತಲೇ ಕರೆಸ್ಕೊಳ್ಳುವಂಥ ಯಡಿಯೂರಪ್ಪ ಅವ್ರದ್ದು. ಇನ್ನೊಂದು ಬದಿಯಲ್ಲಿ ಅಮಿತ್ ಶಾ ಅವರು, ಭಾರತದ ಗೃಹ ಮಂತ್ರಿಯಾದ ಅಮಿತ್ ಶಾ ಅವರ ಕಟೌಟ್ ಕೂಡ ಅಲ್ಲಿರಿಸಿದ್ರು. ಇಲ್ಲಿ ನೋಡ್ಬೋದು ಎಷ್ಟೋ ಜನ ಇಲ್ಲಿ ಒಂದು ಫೋಟೋಗಳನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ರು. ಇದು ಒಂದು ಹಸಿರು ಬಜೆಟ್ ಅನ್ನು ಅವರು ಘೋಷಣೆ ಮಾಡ್ತಾರೆ. ಆ ಒಂದು ದೃಶ್ಯದ ಜೊತೆ ಅವರ ಒಂದು ಪ್ರತಿಮೆಯನ್ನು ಕೂಡ ಇರಿಸಿದ್ರು. ಅಲ್ಲಿ ಎಲ್ಲ ಬಂದಂಥ ಅಭಿಮಾನಿಗಳು ಒಂದು ಫೋಟೋಗಳನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ರು. ಬನ್ನಿ ಸ್ನೇಹಿತರೆ, ವೇದಿಕೆಯ ಮುಂಭಾಗದವರೆಗೂ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ನೀವೀಗ ನೋಡ್ತಾ ಇದ್ದೀರಾ, ಇದರ ಒಂದು ಎಂಟ್ರಿಯನ್ನು ಇಲ್ಲಿಂದ ನಾನು ತಗೊಂಡು ವೇದಿಕೆಯ ಮುಂಭಾಗಕ್ಕೆ ಹೋಗ್ತೇನೆ. ಈ ಒಂದು ವಿಡಿಯೋನ ನೀವು ಕಂಟಿನ್ಯೂ ಆಗಿ ನೋಡಿ, ಎಷ್ಟೊಂದು ಜನ ಸೇರಿದ್ರು ಅಂತ ನೀವು ಕೂಡ ಊಹೆ ಮಾಡ್ಬೋದು. ನೋಡಿ, ಲಕ್ಷ ಲಕ್ಷ ಜನರು ಬಂದಿದ್ದರು, ಅಭಿಮಾನಕ್ಕಾಗಿ ಬಂದಿದ್ದರು. ಸ್ನೇಹಿತರೆ, 1980ನೇ ಇಸ್ವಿಲಿ ಜೀತ ಪದ್ಧತಿಯ ವಿರುದ್ಧ ಹೋರಾಟವನ್ನು ಮಾಡ್ತಾ ಬೀದಿಗಿಳಿದಂಥ ಯಡಿಯೂರಪ್ಪನವರು ಪುರಸಭೆ MLA ಆಗಿ, ಮುಖ್ಯಮಂತ್ರಿಯಾಗಿ ಎಲ್ಲ ಅಧಿಕಾರವನ್ನು ನೋಡಿದವರು, ಎಲ್ಲ ಅಧಿಕಾರವನ್ನು ಅನುಭವಿಸಿದವರು. ಆದ್ರೂ ಸಜ್ಜನತೆ, ಸರಳತೆ, ಸೌಮ್ಯತೆ ಎಲ್ಲವನ್ನು ಮೈಗೂಡಿಸ್ಕೊಂಡವರೇ ಈ ಯಡಿಯೂರಪ್ಪನವರು. ಎಲ್ಲರಿಗೂ ಬೇಕಾದ ವ್ಯಕ್ತಿ ಅಂತ ಹೇಳ್ಬೋದು, ಅಜಾತ ಶತ್ರು ಅಂತ ಹೇಳ್ಬೋದು. ಸ್ನೇಹಿತರೆ, ಹೆಣ್ಣು ಮಕ್ಕಳು ಹುಟ್ಟಿದ್ರೇ ದರಿದ್ರ್ಯ ಅನ್ನೋ ಕಾಲ ಇತ್ತು. ಹೆಣ್ಣು ಮಕ್ಕಳು ಹುಟ್ಟಿದ್ರೇ ಮದುವೆ ಮಾಡಬೇಕು, ಕಷ್ಟಪಡಬೇಕು ಅನ್ನೋ ಕಾಲದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳುಗಳಿಗೆ 1 ಲಕ್ಷದ ಬಾಂಡ್ಗಳನ್ನ ಕೊಡಲಿಕ್ಕೆ ಶುರು ಮಾಡಿದರು. ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾರೆ ಅಂತೇಳಿ 8ನೇ ತರಗತಿಯ ಮಕ್ಕಳುಗಳಿಗೆ ಬೈಸಿಕಲ್ಗಳನ್ನ ಕೊಡಲಿಕ್ಕೆ ಶುರು ಮಾಡಿದರು. ಕಾರಣ, 7ನೇ ತರಗತಿ ಮುಗಿಸಿದ ಮಕ್ಕಳು ಹೈಸ್ಕೂಲ್ ಸೇರ್ತಾನೆ ಇರಲಿಲ್ಲ. ಅವರೆಲ್ಲ ಬಂದು ಓದಲಿ ಅನ್ನುವಂಥ ಒಂದು ವಿದ್ಯಾಭ್ಯಾಸವನ್ನು ಉತ್ತೇಜಿಸುವ ದೃಷ್ಟಿಯಿಂದ ಅವರು ಸೈಕಲ್ನ ಕೊಡಲಿಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಅವರ ಒಂದಲ್ಲ ಎರಡಲ್ಲ ಸಾಧನೆಗಳು. ಸ್ನೇಹಿತರೆ, ನೆನೆಸ್ಕೊಳ್ತಾ ಹೋದರೆ ತುಂಬ ಒಂದು ಸಾಧನೆಗಳನ್ನ ಮಾಡಿ ಇವತ್ತು ಕೂಡ ಒಂದು ರೈತ ನಾಯಕ ಅಂತ ಕರೆಸ್ಕೊಳ್ತಾ ಇರೋರು ಯಡಿಯೂರಪ್ಪನವರು. ಅಂಥ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿರುವಂಥ ಜನರನ್ನು ನೋಡ್ತಾ ಇದ್ದೀರಾ. ತುಂಬ ಜನನ ನಾನು ಮಾತಾಡ್ತಿದ್ದೀನಿ ಸ್ನೇಹಿತರೆ. ಗದಗ, ಕಲಬುರಗಿ, ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ, ಕರ್ನಾಟಕದ ಮೂಲೆಗಳಿಂದಲೂ ಕೂಡ ಇಲ್ಲಿಗೆ ಜನ ಬಂದಿದ್ದರು. ಈ ಕಾರ್ಯಕ್ರಮವನ್ನು ನೋಡಿದ್ದಂತಲೂ ನನಗಂತಲೂ ತುಂಬ ಖುಷಿಯಾಯಿತು. ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಕೂಡ ವೀಕ್ಷಣೆ ಮಾಡೋದು ಅನ್ನೋದೇ ನನಗೂ ಕೂಡ ಸಂತೋಷ. ಯಾರೆಲ್ಲ ನೀವು ಈ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೊಂಡಿದ್ದೀರಾ, ನೀವು ನೋಡ್ಬೋದು. ನಾನು ಸುಮಾರು 8ರಿಂದ 10 ನಿಮಿಷದ ಕಾಲಾವಕಾಶವನ್ನು ತಗೊಳ್ಬೇಕಾಯಿತು ವೇದಿಕೆಯ ಒಂದು ಮುಂಭಾಗಕ್ಕೆ ಹೋಗಲಿಕ್ಕೆ. ನಾನು ಪ್ರಾರಂಭದಿಂದ ವಿಡಿಯೋನ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ನೋಡ್ಬೋದು, ಇದೇ ರೀತಿ 2 ಬದಿಯಲ್ಲಿ ಸ್ಟೇಜ್ ಇದೆ ಸ್ನೇಹಿತರೆ. ಇದು ಒಂದು ಬದಿಯ ಸ್ಟೇಜನ್ನು ನೀವು ನೋಡ್ತಾ ಇದ್ದೀರಾ. ಆ ಸ್ಟೇಜ್ ಹತ್ರ ನಾನು ಹೋಗ್ತಾ ಇದ್ದೇನೆ. ಇನ್ನೊಂದು ಬದಿಯಲ್ಲಿ ಕೂಡ ಒಂದು ಸ್ಟೇಜ್ ಇದೆ ಪಕ್ಕದಲ್ಲೇ. ಅಲ್ಲಿ ಮಠಾಧೀಶರುಗಳು, ಸ್ವಾಮಿಗಳು ಈ ಥರ ಬಂದಂಥವ್ರನ್ನ ಕೂತ್ಕೊಳ್ಳಿಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ನೀವೀಗ ನೋಡ್ತಾ ಇರೋದು ರಾಜಕೀಯ ವ್ಯಕ್ತಿಗಳು ಮತ್ತು ಮಠಾಧೀಶರುಗಳು ಕೂಡ ಈ ಒಂದು ವೇದಿಕೆಯಲ್ಲೂ ಕೂಡ ಇದ್ದಾರೆ. ಆದರೆ ಇನ್ನೂ ಕೂಡ ಸಣ್ಣ ಪುಟ್ಟ ಮಠಾಧೀಶರುಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಂಥವರು. ಹಾಗಾಗಿ 2 ವೇದಿಕೆಗಳನ್ನ ಮಾಡಿದರು. ಆ 2 ವೇದಿಕೆಗಳು ಕೂಡ ನೋಡಲಿಕ್ಕೆ ಒಂದೇ ಥರನೇ ಇತ್ತು. ನೀವು ಯಾವ ವೇದಿಕೆಯಲ್ಲಿ ನೋಡಿದರೂ ಕೂಡ ಜನ ಹೇಗೆ ಸೇರಿತ್ತು ಅಂದರೆ ಒಂದು ಸಾಗರ ಉಪಾಧಿಯಲ್ಲಿ ಸೇರಿತ್ತು ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಯಾವೊಬ್ಬ ನಾಯಕನಿಗೂ ಇಷ್ಟೊಂದು ಜನ ಸೇರೋದು ಕಡಿಮೆನೇ ಸ್ನೇಹಿತರೆ. ಇಂಥ ಒಂದು ಜನವನ್ನು ನೋಡಿದಾಗ ಗೊತ್ತಾಯಿತು ಎಷ್ಟರ ಮಟ್ಟಿಗೆ ಯಡಿಯೂರಪ್ಪ ಅವರ ಮೇಲೆ ಅಭಿಮಾನವನ್ನು ಇಟ್ಟಿದ್ದಾರೆ ಅಂತ. ಇವತ್ತು ಅಧಿಕಾರದಲ್ಲಿಲ್ಲ ಸ್ನೇಹಿತರೆ. ಅವರು ಯಾವುದೇ ಒಂದು ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ಜನರು ಬಂದಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಇದ್ದುಕೊಂಡಿದ್ದೋ, ಇನ್ನೊಂದು ಅಧಿಕಾರಿಯಾಗಿ ಇದ್ದುಕೊಂಡಾಗ, ಆಡಳಿತ ಪಕ್ಷದಲ್ಲಿದ್ದಾಗ ಜನವನ್ನು ಸೇರಿಸೋದು ಸುಲಭವಾಗುತ್ತೆ. ಆದರೆ ಅಧಿಕಾರ ಇಲ್ಲ ಅಂದಾಗಲೂ ಕೂಡ ಇಷ್ಟೊಂದು ಜನ ಬಂದಿದ್ದಾರಲ್ವಾ, ಅದು ಅವ್ರ ಮೇಲಿಟ್ಟಿರುವಂಥ ಅಭಿಮಾನ. ಇವತ್ತು ಸದನದಲ್ಲಿ ಯಡಿಯೂರಪ್ಪ ಗುಡುಗಿದರೆ ಸದನವೇ ನಡುಗುತ್ತೆ ಅಂತ ಹೇಳುವಂಥ ಕಾಲ ಇತ್ತು. ಆದರೆ ಆ ರಾಜ ಹುಲಿಯ ಸದನದ ಭಾಷಣಗಳಾಗಿರ್ಬೋದು, ವೇದಿಕೆಯ ಭಾಷಣಗಳಾಗಿರ್ಬೋದು,
ಎಷ್ಟೋ ಘೋಷಣೆಗಳ್ನ ಅವರು ಸದನದಲ್ಲಿ ಏನು ಹೇಳ್ತಾರೆ ಅದು ನಿಜವಾಗಿದೆ ಸ್ನೇಹಿತರೆ. ಅದಕ್ಕೆ ಜನ ಅವರನ್ನು ಕೊಂಡಾಡ್ತಾರೆ. ರೈತರ ಮೇಲೆ ಆಣೆಯನ್ನು ಮಾಡಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ನಾಯಕ ಯಾರಾದರೂ ಇದ್ದರೆ ನಮ್ಮ ದೇಶದಲ್ಲೇ ನಮ್ಮ ಯಡಿಯೂರಪ್ಪ ಅವರು ಅಂತ ಹೇಳ್ಬೋದು. ಹಸಿರು ಶಾಲನ್ನು ಹಾಕ್ಕೊಂಡು ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅದು ಇಂದಿಗೂ ಕೂಡ ಮರಿಲಿಕ್ಕಾಗಲ್ಲ, ಮುಂದಿನ ತಲೆಮಾರುಗಳು ಕೂಡ ಮರಿಲಿಕ್ಕಾಗೋದಿಲ್ಲ. ಇನ್ನು ಕೆಲವು ದಶಕಗಳು ಕಳೆದ್ರೆ ಅಂತ ಒಬ್ಬ ನಾಯಕ ಇದ್ದರು ಅಂತ ನೆನಪಿಸ್ಕೊಳ್ಬೇಕಾಗತ್ತೆ. ಕರ್ನಾಟಕದ ಪಾಲಿನಲ್ಲಿ ಝೀರೋ ಇದ್ದಂತಹ ಕಮಲವನ್ನು ಅಧಿಕಾರಕ್ಕೆ ತರುವವರೆಗೂ ಯಶಸ್ವಿಯಾದವರು ಯಡಿಯೂರಪ್ಪನವರು. ಕರ್ನಾಟಕದಲ್ಲಿ ಕಮಲವನ್ನು ಅರಳಿಸಿದವರು ಅಂತ ಅಂದರೆ ತಪ್ಪಾಗಲ್ಲ ಸ್ನೇಹಿತರೆ. ಒಂದು 2 ಸೀಟು, ಆಮೇಲೆ 4 ಸೀಟು, ಇದೇ ರೀತಿ ಗೆಲ್ತಾ 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 ಈ ಕರ್ನಾಟಕದಲ್ಲಿ 2008ರಲ್ಲಿ ಅವರು ಕಮಲವನ್ನು ಅರಳಿಸ್ತಾರೆ. ಕರ್ನಾಟಕದಲ್ಲಿ BJP ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಅವರು ಸಫಲರಾಗ್ತಾರೆ. ಇವತ್ತು BJP ಕರ್ನಾಟಕದಲ್ಲಿ ಹೆಸರಾಗಿದೆ ಅಂದರೆ ಅದಕ್ಕೆ ಕಾರಣ ಯಡಿಯೂರಪ್ಪ ಅನ್ನೋ ಹೆಸರು. ಬೂಕನಕೆರೆಯ ಸಿದ್ಧಲಿಂಗಪ್ಪ ಯಡಿಯೂರಪ್ಪ ಅನ್ನೋ ಹೆಸರು ಸ್ನೇಹಿತರೆ. ಯಡಿಯೂರು ಸಿದ್ದೇಶ್ವರರು ಅಂತಂದರೆ ಅದು ನಮ್ಮೆಲ್ಲರಿಗೂ ಒಂದು ಐತಿಹಾಸಿಕ ಸ್ಥಳ ಹಾಗೂ ಒಂದು ದೇವರು ಇರುವಂತಹ ಸ್ಥಳ. ಅಂಥ ಯಡಿಯೂರೇಶ್ವರನ ಒಂದು ಹತ್ತಿರವಾಗಿರುವಂಥವರು ನಮ್ಮ ಸಿದ್ಧಲಿಂಗಪ್ಪ ಯಡಿಯೂರಪ್ಪನವರು. BSY ಸ್ನೇಹಿತರೆ, ಇವತ್ತು ಯುವಕರಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದರು. ಅಂಥ ಎಲ್ಲರನ್ನು ನಾನಿಲ್ಲಿ ನೋಡಿ ತುಂಬ ಖುಷಿಪಟ್ಟೆ. ಸೊ ಈ ಒಂದು ವಿಡಿಯೋನ ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೇನೆ. ಊಟದ ವ್ಯವಸ್ಥೆನೂ ಕೂಡ ಎಷ್ಟು ಸುಸಜ್ಜಿತವಾಗಿ ಹೇಗೆ ಮಾಡಿದರು ಅಂತ ನೀವೀಗ ನೋಡ್ಬೋದು, ತೋರಿಸ್ತೇನೆ. ಊಟದ ಹಾಲು ಕೂಡ ತುಂಬ ಅದ್ಭುತವಾಗಿ ಮಾಡಿದರು. ಇಲ್ಲಿ ಎಷ್ಟು ಜನ ಕುಳಿತಿದ್ದಾರೋ ಅಷ್ಟೇ ಜನ ಊಟದ ಹಾಲಲ್ಲೂ ಇದ್ದರು ಕೂಡ. ಆಮೇಲೆ ಮೊಸರನ್ನ, ಪಲಾವು, ಮೈಸೂರು ಪಾಕ ಎಲ್ಲವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದರು. ಅಡುಗೆನೂ ಕೂಡ ತುಂಬ ಚೆನ್ನಾಗಿತ್ತು. ಬಂದಂಥವರೆಲ್ಲ ಖುಷಿಪಟ್ಟರು. ನಾನು ತುಂಬ ಜನ ಮಾತಾಡಿಸ್ದೆ. ಅವರ ಒಂದು ಖುಷಿಯಾದ ವಿಚಾರಗಳನ್ನು ಕೂಡ ನಮ್ಮ ಜೊತೆ ಹಂಚ್ಕೊಂಡ್ರು. ಆಮೇಲೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಬಂದಂಥ ಜನರಂತಲೂ ತುಂಬ ಖುಷಿಯಾದರು. ಏಕೆಂದರೆ ಈ ಒಂದು ಮಧ್ಯ ಕರ್ನಾಟಕ ಭಾಗದಲ್ಲಿರುವಂಥ ಚಿತ್ರದುರ್ಗ, ವೀರ ಮದಕರಿ ನಾಯಕ, ಮದಿಸಿದ ಆನೆಯ ಪಳಗಿಸಿದ ವೀರ ಮದಕರಿ ನಾಯಕ, ಒನಕೆ ಓಬವ್ವನಂಥ ವೀರರು ಹೆಸರಾದಂತಹ ಜಿಲ್ಲೆ. ಈ ಕೋಟೆ ನಾಡಿಗೆ ಒಂದು ಐತಿಹಾಸಿಕ ಒಂದು ಹಿನ್ನೆಲೆ ಇದೆ ಸ್ನೇಹಿತರೆ. ಇದು 7 ಸುತ್ತಿನ ಕೋಟೆ. ಕರ್ನಾಟಕದ ಮಧ್ಯಭಾಗದಲ್ಲಿರುವಂಥ ಈ ಚಿತ್ರದುರ್ಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ಅಲ್ಲದೆ ಪಕ್ಕದ ರಾಜ್ಯದ ಎಷ್ಟು ಅಭಿಮಾನಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಕರ್ನಾಟಕದವರೇ ಆಗಿ ಪಕ್ಕಪಕ್ಕದ ರಾಜ್ಯಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಕೂಡ ಯಡಿಯೂರಪ್ಪರವರ ಅಭಿಮಾನಕ್ಕೆ ಬಂದಿದ್ದರು. ಎಲ್ಲ ಒಂದು ಪ್ರೆಸ್ ಕೂತಿರುವಂಥ ನೋಡ್ತಾ ಇದ್ದೀರಾ. ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ನ್ಯೂಸ್ ಮೀಡಿಯಾ ಆಗಿರ್ಬೋದು, ಇದೆಲ್ಲರಿಗೂ ಕೂಡ ಮಧ್ಯಭಾಗದಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಎಲ್ಲ ಚಾನಲ್ಗಳು ಕೂಡ ಇಲ್ಲಿ ಬಂದಿದ್ದರು ಹಾಗೂ ನ್ಯೂಸ್ನವರು ಕೂಡ ಬಂದಿದ್ದರು. ಸೊ ಆ ಹತ್ತಿರವಾಗಿ ನಾನೀಗ ಇದ್ದೀನಿ, ಮುಂಭಾಗದಕ್ಕೆ ಬಂದಿದ್ದೇನೆ. ಬನ್ನಿ, ಊಟ ನಡೆಯುವಂಥ ಸ್ಥಳಕ್ಕೆ ಬಂದಿದ್ದೇನೆ ನಾನೀಗ. ನೋಡಿ, ಅಲ್ಲಿ ಎಷ್ಟು ಜನ ಕುಳಿತಿದ್ರು ಅಭಿಮಾನಿಗಳು, ಅಷ್ಟೇ ಜನ ಇಲ್ಲೂ ಕೂಡ. ಸ್ನೇಹಿತರೆ, ಯಾವುದೇ ಒಂದು ಕಾರ್ಯಕ್ರಮ ನೋಡ್ತೀರಾ, ಊಟದ ಹಾಲಲ್ಲಿ ಜನ ಇದ್ದರೆ ಒಂದು ವೇದಿಕೆ ಮುಂಭಾಗದಲ್ಲಿ ಜನ ಇರಲ್ಲ, ವೇದಿಕೆಯ ಮುಂಭಾಗದಲ್ಲಿ ಜನ ಇದ್ದರೆ ಊಟದ ಹಾಲಲ್ಲಿ ಜನ ಇರೋದಿಲ್ಲ. ಆದರೆ ಒಂದು ಕಾಲಿಡಲಿಕ್ಕೂ ಕೂಡ ಕಷ್ಟವಾಗೋ ರೀತಿ, ಗಾಳಿ ಕೂಡ ನುಸುಳದ ರೀತಿ ಜನ ಹರಿದು ಬಂದಿದ್ದರು. ಸ್ನೇಹಿತರೆ, ಅಭಿಮಾನ ಅಂದರೆ ಇದೆ ಅಲ್ವಾ, ಅಭಿಮಾನಿಗಳು ಅಂದರೆ ಇವರೇ ಅಲ್ವಾ. ನೋಡಿ, ಶ್ರೀನಿವಾಸ ಅಣ್ಣವರು ಹೊಸದುರ್ಗದವರು, ಇವರು ಕೂಡ ಇವರೆಲ್ಲ ಹೊಸದುರ್ಗದಿಂದ ಬಂದಂಥ ಜನರನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಯಾವ ರೀತಿ ಇತ್ತು ಅಂದರೆ, ಇದು ಯಾವುದೇ ದುಡ್ಡು ಕೊಟ್ಟು ಕರೆಸ್ತಂಥವ್ರಲ್ಲ ಸ್ನೇಹಿತರೆ, ಎಣ್ಣೆ ಎಂಡ ಹಂಚಿ ಕರ್ಕೊಂಬಂದಂಥವ್ರಲ್ಲ ಸ್ನೇಹಿತರೆ. ಅಭಿಮಾನಿಗಳಿಗಾಗಿ ಅಭಿಮಾನಿಗಳಿಗೋಸ್ಕರ ನಡೆದಂಥ ಕಾರ್ಯಕ್ರಮ. ಇಲ್ಲಿ ಮೊಸರನ್ನ, ಪಲಾವು, ಮೈಸೂರು ಪಾಕ ಹೀಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬಂದಂಥ ಪ್ರತಿಯೊಬ್ಬರಿಗೂ ಬೆಂಗಳೂರಿನ ಕೆಲ MLAಗಳು ಇದರ ಜವಾಬ್ದಾರಿಯನ್ನು ವಹಿಸ್ಕೊಂಡು ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ, ಬೆಳಿಗ್ಗೆಯಿಂದ ತಿಂಡಿ, ಅದಾದ ನಂತರ ಊಟ, ಸಂಜೆವರೆಗೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದರು ತುಂಬ ಅಚ್ಚುಕಟ್ಟಾಗಿ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಎಷ್ಟೋ ಜನ ಯಾವುದೇ ಗದ್ದಲ ಗಲಾಟೆ ಇಲ್ಲದೇ ಈ ಕಾರ್ಯಕ್ರಮ ನಡೀತು. ಎಷ್ಟೋ ಜನ ಸೇರಿದ್ದಾರೆ ಸ್ನೇಹಿತರೆ, ಎಷ್ಟೋ ಅಂದರೆ ಲಕ್ಷಾಂತರ ಜನ ಬಿಡಿ. ಅಂಥ ಜನನಾಯಕನಿಗೋಸ್ಕರ ಬಂದಿದ್ದರು, ರೈತ ನಾಯಕನಿಗೋಸ್ಕರ ಬಂದಿದ್ದರು, ಬಡವರ ಬಂಧು ಅಂತ ಕರೆಸ್ಕೊಳ್ತಾ ಇದ್ದರು. ಒಂದು ಹುಟ್ಟು ಹೋರಾಟಗಾರ ಅಂತಲೇ ಕರೀತಾರೆ ಯಡಿಯೂರಪ್ಪನವ್ರನ್ನ. ಕರ್ನಾಟಕದ
ದೃಷ್ಟಿಯಲ್ಲಿ ಯಡಿಯೂರಪ್ಪ ಅಂದರೆ ರಾಜಾಹುಲಿ ಅಂದ್ರೇ ಯಡಿಯೂರಪ್ಪ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಕಮಲವನ್ನು ಅರಳಿಸಲಿಕ್ಕೆ ನಾನು ಇನ್ನೂ ಪ್ರಯತ್ನವನ್ನು ಪಡ್ತೇನೆ ಅಂತ ಹೇಳಿದರು. ಅಮಿತ್ ಶಾ ಅವರು ಬಂದಿದ್ದರು. ಅಮಿತ್ ಶಾ ಅವರು ಕೂಡ ಹೇಳಿದರು, ಯಡಿಯೂರಪ್ಪನವರ ಮಾರ್ಗದರ್ಶನ ತುಂಬ ಮುಖ್ಯ. ಕರ್ನಾಟಕದಲ್ಲಿ ನಾವು ಮತ್ತೆ ಆಡಳಿತಕ್ಕೆ ಬರಬೇಕು ಅಂದರೆ ಯಡಿಯೂರಪ್ಪನವರ ಮಾರ್ಗದರ್ಶನ ಬೇಕು. ಯುವ ಪೀಳಿಗೆಗೆ ಅವರ ಕಿವಿ ಮಾತು ಬೇಕು. ಸ್ನೇಹಿತರೆ, ಸತತವಾದ ಒಂದು ಪ್ರಯತ್ನದಿಂದ ಅವರು ಮುಖ್ಯಮಂತ್ರಿ ಆದವರು. ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಆದವರಲ್ಲ ಸ್ನೇಹಿತರೆ ನಮ್ಮ ರಾಜಾಹುಲಿ.